ಮಾಧ್ಯಮವನ್ನು ಕರಿತೀವಿ. ಅದು ಇವತ್ತು ಬೀದರ್ನಲ್ಲಿ ನಿಜವಾಗಿ ಸಾರ್ಥಕತೆ ಆಗಿದೆ. ನಿನ್ನೆ ಒಂದು ವೇಳೆ ಈ ವಿಷಯ ಏನಾದರೂ ನಿಮ್ಮ ಮಾಧ್ಯಮದಲ್ಲಿ ಬಹುಶಃ ರಿಪಬ್ಲಿಕ್ ಭಾರತ ಒಂದು ಮೀಡಿಯಾದಲ್ಲಿ ಈ ಒಂದು ವಿಷಯ ಬಂದ ನಂತರ ನಾವು ವಿರೋಧ ಪಕ್ಷವಾಗಿ ಇದನ್ನು ಗಮನಿಸಿದ್ದು. ಅದನ್ನು ಗಮನಿಸಿದ ನಂತರ ಅದಕ್ಕೆ ನಿಮ್ಮ ಮಾಧ್ಯಮದವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ, ರಿಪಬ್ಲಿಕ್ ಟಿವಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ, ಇದು ನಮ್ಮ ಗಮನಕ್ಕೆ ಬಂದ ನಂತರ ಇತರ ವಿಷಯಗಳು ಏನೇನು ಗಮನಕ್ಕೆ ಬಂದು ಅಂದ್ರೆ, ಈ ಆಸ್ಪತ್ರೆಯಲ್ಲಿ ರಿಮ್ಸ್ ಆಸ್ಪತ್ರೆ ಸರಿಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತ ಆಸ್ಪತ್ರೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಹೊರಗಡೆ 4 ಟೆಂಟ್ ಹೌಸ್ ತಂದು ಲೈಟ್ ಹಾಕಿದ್ದಾರೆ. ಆದ್ರೆ ಇವತ್ತು ಆ ಮೇನ್ ಗೇಟ್ ಮೇಲೆ ಇರುವಂತ 4 ಲೈಟ್ಗಳು ಚಾಲೂ ಇಲ್ಲ. ಬಿಲ್ಡಿಂಗ್ ನೋಡ್ತಾ ಇದ್ದೀವಿ, ಪೂರ್ತಿ ಕತ್ತಲೆಯಲ್ಲಿದೆ. ಅಷ್ಟು ರೂಮ್ಗಳಲ್ಲಿ ಲೈಟ್ಗಳಿಲ್ಲ. ನಿಮ್ ಕ್ಯಾಮ್ರಾ ಎದುರುಗಡೆ ಕಾಣ್ತಾ ಇದೆ, ಎಲ್ಲಿಯೂ ಕೂಡ ಲೈಟ್ಗಳಿಲ್ಲ. ಅಷ್ಟೇ ಅಲ್ಲ, ಬಾಣಂತಿಯರ ಸಿಸರಿನ್ ಮಾಡುವಾಗ ಅಲ್ಲಿ ಏರ್ ಕಂಡೀಷನರ್ ಕಂಪಲ್ಸರಿ ಬೇಕು. ಸಿಸರಿನ್ ಮಾಡ್ತಾ ಇದ್ದಾಗ ಈ ಆಸ್ಪತ್ರೆಯಲ್ಲಿ ಏರ್ ಕಂಡೀಷನ್ ಕೆಲಸ ಮಾಡ್ತಾ ಇಲ್ಲ. ಡಾಕ್ಟರ್ಗಳು ಹೆಂಗೆ ನಾವು ಮಾಡ್ತಾ ಇದೀವಿ, ಯಾವ ಪಾಪದಲ್ಲಿ ಬಂದು ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಇವತ್ತು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆಗಿದೆ. ಇಲ್ಲಿ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದಲ್ಲಿ ನೇರವಾಗಿ ಈ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿನ ನಗರಾಭಿವೃದ್ಧಿ ಸಚಿವರು ಮತ್ತು ಲೋಕಲ್ ಶಾಸಕರು ಕೂಡ ಅದರಲ್ಲಿ ಪಾಲ್ದಾರರಾಗಿದ್ದಾರೆ. ಅದಕ್ಕಾಗಿಯೇ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ರೋಗಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಕೇವಲ ನಮ್ಮ ಜಿಲ್ಲೆ ಇವರೇ ಅಲ್ಲ,